ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಹೆಚ್ಚಾಗಿದೆ. ಮೆಟ್ರೋ, ಸ್ಟಾಂಪ್ ದರ, ಹಾಲಿನ ದರ ಎಲ್ಲ ಜಾಸ್ತಿ ಮಾಡಿದ್ದು ರಾಜ್ಯದ ಜನರು ಭಾರತದಲ್ಲೇ ಅತ್ಯಂತ ದುಬಾರಿ ಜೀವನ ನಡೆಸುತ್ತಿದ್ದಾರೆ. ಸೇವಿಸುವ ಗಾಳಿ ಬಿಟ್ಟರೆ ಬೇರೆ ಎಲ್ಲಾ ದರ ಏರಿಕೆ ಮಾಡಿದ್ದಾರೆ. ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ 2ರಂದು ಅಹೋರಾತ್ರಿ ಧರಣಿ ನಡೆಸಲಿವೆ ಅಂತ ವಿಜಯೇಂದ್ರ ಹೇಳಿದ್ರು. ಶಾಸಕರು, ಜಿಲ್ಲಾಧ್ಯಕ್ಷರು ಭಾಗಿಯಾಗಲಿದ್ದಾರೆ. ಎಷ್ಟು ದಿನ ಅನ್ನೋದನ್ನ ನಾಡಿದ್ದು ತೀರ್ಮಾನ ಮಾಡ್ತೇವೆ. ಏಪ್ರಿಲ್ 5ಕ್ಕೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ನಾಳೆಯಿಂದ ಬೆಂಗಳೂರಿನಲ್ಲಿ ಕಸದ ಮೇಲೆ ಸೆಸ್ ಕೂಡ ಹೆಚ್ಚಾಗಲಿದೆ. ಪ್ರತಿ ತಿಂಗಳು ಕಸ ಸಂಗ್ರಹ ಮತ್ತು ವಿಲೇವಾರಿ ವೆಚ್ಚ ವಸೂಲಿಗೆ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ನಿರ್ಧಾರ ಮಾಡಿದೆ. ಅಂಗಡಿ, ಹೋಟೆಲ್ಗಳಿಗೆ, ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ವಿಭಿನ್ನ ರೀತಿಯ ತೆರಿಗೆ ಇರಲಿದೆ. ಹೋಟೆಲ್ಗಳಿಗೆ ಮೊದಲು 1 ಕೆಜಿ ಕಸಕ್ಕೆ ₹5 ನಿಗದಿ ಮಾಡಲಾಗಿತ್ತು. ಈಗ ₹12ಗೆ ಏರಿಸಲಾಗಿದೆ. ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಚದರ ಅಡಿ ಲೆಕ್ಕದಲ್ಲಿ ಕಸಕ್ಕೆ ಸೆಸ್ ಹಾಕಲಿದ್ದಾರೆ. ಆಸ್ತಿ ತೆರಿಗೆಯಲ್ಲಿ ಕಸದ ತೆರಿಗೆಯನ್ನು ವಾರ್ಷಿಕವಾಗಿ ಬಿಬಿಎಂಪಿ ವಸೂಲಿ ಮಾಡಲಿದೆ. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಗೆ ಇದರಿಂದ ವಾರ್ಷಿಕ ₹600 ಕೋಟಿ ಆದಾಯ ನಿರೀಕ್ಷೆ ಇದೆ. ಇಂಧನ ಇಲಾಖೆ ಅಕ್ಷರಶಃ ಗ್ರಾಹಕರ ಜೇಬಿಗೆ ಕನ್ನ ಹಾಕೋಕೆ ಮುಂದಾಗಿದೆ. ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕವನ್ನ ಬರೋಬ್ಬರಿ 3 ಪಟ್ಟು ಏರಿಕೆ ಮಾಡಲಾಗಿದೆ. ವರ್ಷಕ್ಕೆ ₹1,000 ಇದ್ದ ಲಿಫ್ಟ್ ಪರಿಶೀಲನೆ ದರವನ್ನ ₹8,000ಗೆ ಏರಿಸಲಾಗಿದೆ. ಮನೆ, ಕಚೇರಿ, ಫ್ಯಾಕ್ಟರಿಗೆ 25 ಕಿಲೋವ್ಯಾಟ್ ಟ್ರಾನ್ಸ್ಫಾರ್ಮರ್ ಹಾಕಿಸಿಕೊಂಡಿದ್ರೆ ಅದನ್ನ ಪರಿಶೀಲನೆ ಮಾಡಲು ₹1,300ಯಿಂದ ₹1,500 ಶುಲ್ಕ ಪಡೆದುಕೊಳ್ಳಲಾಗ್ತಿತ್ತು. ಆದರೆ ಈಗ ಆ ದರವನ್ನ ₹3,000ರಿಂದ ₹5,000ಗೆ ಏರಿಕೆ ಮಾಡಲಾಗಿದೆ. 5ರಿಂದ 10 ಕಿಲೋವ್ಯಾಟ್ನ ಸಣ್ಣ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ಗೆ ₹2,000 ಪಡೆಯಲಾಗ್ತಿತ್ತು. ಆದ್ರೀಗ ಆ ಶುಲ್ಕವನ್ನ ₹5,000ರಿಂದ ₹8,000ಗೆ ಏರಿಕೆ ಮಾಡಲಾಗಿದೆ. ರೈತರ ಐಪಿ ಸೆಟ್ 25 ಕಿಲೋವ್ಯಾಟ್ಗೆ ₹3,000 ಇತ್ತು. ಈಗ ₹11,800ಕ್ಕೆ ಏರಿಕೆ ಮಾಡಲಾಗಿದೆ. ರಾಜ್ಯಾದ್ಯಂತ ಪ್ರತಿ ಲೀಟರ್ ಹಾಲಿಗೆ ₹4 ಕೆಎಂಎಫ್ ಹೆಚ್ಚಿಸಿದ್ರೆ, ಇತ್ತ ಹಾವೇರಿ ಹಾಲು ಉತ್ಪಾದಕರಿಗೆ ಹಾವೇ ಮುಲ್ ಬಿಗ್ ಶಾಕ್ ಕೊಟ್ಟಿದೆ. ಪ್ರತಿ ಲೀಟರ್ ಹಾಲಿಗೆ 3.50 ಕಡಿಮೆ ಮಾಡಿ ಹಾವೇ ಮುಲ್ ಆದೇಶ ಮಾಡಿದೆ. ಈಗಾಗಲೇ ಹಾವೇ ಮುಲ್ ನಿರ್ದೇಶಕರು ಸುತ್ತೋಲೆ ಹೊರಡಿಸಿ ಸ್ಪಷ್ಟನೆ ನೀಡಿದ್ರು. ಹಾವೇ ಮುಲ್ ಒಕ್ಕೂಟದ ಮಾರುಕಟ್ಟೆ ಬಲವರ್ಧನೆ ಆಗಿಲ್ಲ. ಹೆಚ್ಚಿನ ದರ ನೀಡಿ ಒಕ್ಕೂಟಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತಿದೆ. ಒಕ್ಕೂಟದ ಆರ್ಥಿಕ ನಷ್ಟ ಕಡಿಮೆ ಮಾಡಲು ಈ ನಿರ್ಧಾರ ಅಂತ ಹಾವೇ ಮುಲ್ ನಿರ್ದೇಶಕರು ತಿಳಿಸಿದ್ರು. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಐಸ್ ಕ್ರೀಂ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಹ್ಯಾಂಡ್ ಪೋಸ್ಟ್ ಮತ್ತು ಹಂಪಾಪುರ ಗ್ರಾಮದಲ್ಲಿ ದಾಳಿ ಮಾಡಿ ಕಂಪನಿಯ ಐಸ್ ಕ್ರೀಂಗಳನ್ನು ಪರಿಶೀಲನೆ ಮಾಡಿದ್ರು. ಸುರಕ್ಷತಾ ಕ್ರಮಗಳನ್ನು ಪಾಲಿಸದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ನೋಟಿಸ್ ಜಾರಿ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.